ನಾವು ಯಾರ್ಯಾರ ಹತ್ರ ನಮ್ಮೂರಿನಲ್ಲಿ ವ್ಯವಹಾರ ಮಾಡ್ತೀವಿ ಅವ್ರವ್ರ ಅಂಗಡಿಗಳ ಹೆಸರಿಟ್ಟು ಅವ್ರ ಮನ್ಸಿಗೆ ಸಂತೋಷ ಆಗ್ಬೇಕು, ಆ ತರ ಇರ್ಬೇಕು. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಹಿತೇಶ್ ಆನಂದ್. ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ಆತ್ಮೀಯವಾದ ಸ್ವಾಗತ ನಿಮಗೆ. ಸ್ನೇಹಿತರೆ, ನವರಾತ್ರಿ ಬಂತು ಅಂದ್ರೇ ವಿಶೇಷ. ಅದರಲ್ಲೂ ನಮ್ಮ ಮೈಸೂರು ಮಂಡ್ಯದ ಪ್ರಾಂತ್ಯದ ಜನರಲ್ಲಂತೂ ಎಲ್ಲಿಲ್ಲದ ಸಡಗರ. ಅದರಲ್ಲೂ ವಿಶೇಷವಾಗಿ ಹಲವಾರು ಕಾರ್ಯಕ್ರಮಗಳನ್ನ ನಮ್ಮ ಜಿಲ್ಲಾಡಳಿತ ಹಮ್ಮಿಕೊಂಡಿರ್ತದೆ. ಅದರಲ್ಲಿ ಫಲಪುಷ್ಪ ಪ್ರದರ್ಶನ, ಆಹಾರ ಮೇಳ, ಕುಸ್ತಿ ಪಂದ್ಯಾಟ, ಯುವ ದಸರಾ, ರೈತ ದಸರಾ, ಹೀಗೆ ಹಲವಾರು ಕಾರ್ಯಕ್ರಮಗಳ ಪಟ್ಟಿ ಮುಗಿಯೋದೇ ಇಲ್ಲ. ಅದರಲ್ಲೊಂದು ದಸರಾದ ವಿಶೇಷತೆ ಅಂದರೆ ಬೊಂಬೆಗಳ ಪ್ರದರ್ಶನ. ನಾವು ಮೈಸೂರಿನ ವಸ್ತು ಪ್ರದರ್ಶನದಲ್ಲಿ ಇದನ್ನ ನೋಡ್ತಾನೆ ಬಂದಿದ್ದೀವಿ ಸ್ನೇಹಿತರೆ. ಹಾಗೆ ಇನ್ನು ಹಲವಾರು ಜನರು ಅವರವರ ಮನೆಯಲ್ಲಿ ಈ ನವರಾತ್ರಿಯ ದಿನಗಳಲ್ಲಿ ಬೊಂಬೆಗಳನ್ನ ಕೂರಿಸುವುದು ರೂಢಿಯಲ್ಲಿದೆ. ಹಾಗೆ ಅದರಲ್ಲೂ ವಿಶೇಷವಾಗಿ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ದಂಪತಿಯವರವರು ಸುಮಾರು ಕಳೆದ 32 ವರ್ಷಗಳಿಂದ ವಿಶೇಷವಾದ ಹಾಗೂ ಪುರಾತನದ ಗೊಂಬೆಗಳನ್ನ ಸಾರ್ವಜನಿಕವಾಗಿ ಪ್ರದರ್ಶನಕ್ಕಿಟ್ಟು ಅಚ್ಚುಕಟ್ಟಾಗಿ ಜೋಡಿಸಿ ಅಲಂಕರಿಸಿದ ರೀತಿ ನಿಜವಾಗ್ಲೂ ಕಣ್ಮನವನ್ನ ಸೆಳೀತದೆ ಸ್ನೇಹಿತರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಾನು ನಿಮಗೆ ಮುಂದೆ ವಿವರಿಸ್ತಾ ಹೋಗ್ತೀನಿ. ಅಲ್ಲಿವರೆಗೂ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿನ ಬೆಲ್ ಐಕನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಹಾಗೆ ನಮ್ಮನ್ನು ಪ್ರೋತ್ಸಾಹಿಸಿ. ಸ್ನೇಹಿತರೆ, ವಿಶ್ವವಿಖ್ಯಾತ ಮೈಸೂರು ದಸರಾ ಇಡೀ ವಿಶ್ವದ ಗಮನ ಸೆಳೆದಿದೆ. ಆದರೆ ಈ ದಸರಾ ಆರಂಭ ಆಗಿದ್ದು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ಎಂಬುದು ಹೆಚ್ಚಿನವರಿಗೆ ತಿಳಿದೇ ಇಲ್ಲ. ಹೀಗೆ ಕಳೆದ ಸುಮಾರು ವರ್ಷಗಳಿಂದ ಶ್ರೀರಂಗಪಟ್ಟಣದ ಹಳೆ ಅಂಚೆ ಕಚೇರಿ ಬೀದಿಯ ನಾಗರತ್ನಮ್ಮ ನಾರಾಯಣ ಭಟ್ಟ ಜ್ಞಾನ ಮಂದಿರದಲ್ಲಿ ದಸರಾ ಬೊಂಬೆಗಳ ಪ್ರದರ್ಶನ ಏರ್ಪಡಿಸಿದ್ದು ಬಗೆ ಬಗೆಯ ಬೊಂಬೆಗಳು ಕಣ್ಮನ ಸೆಳೆಯುತ್ತವೆ. ಶ್ರೀರಂಗಪಟ್ಟಣದ ಲಕ್ಷ್ಮೀ ದೇವಸ್ಥಾನದ ಪ್ರಧಾನ ಅರ್ಚಕರು ಕೃಷ್ಣ ಭಟ್ ಮತ್ತು ಮಂಗಳಾ ದಂಪತಿಗಳು ಈ ಬೊಂಬೆಗಳನ್ನು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ನವರಾತ್ರಿಯ ಮಹತ್ವ ಸಾರುವ ಮಾದರಿಯಲ್ಲಿ 5,000ಕ್ಕೂ ಹೆಚ್ಚು ಬೊಂಬೆಗಳನ್ನು ಜೋಡಿಸಲಾಗಿದೆ. ನಾಡ ಹಬ್ಬದ ವೈಭವವನ್ನು ಬಿಂಬಿಸುವ ಬಣ್ಣ ಬಣ್ಣದ ಬೊಂಬೆಗಳು ನೋಡುಗರಿಗೆ ಮುದವನ್ನು ನೀಡ್ತಾ ಇದೆ ಸ್ನೇಹಿತರೆ. ಈ ಬೊಂಬೆ ಪ್ರದರ್ಶನದಲ್ಲಿ ಜಂಬೂ ಸವಾರಿ, ರಾಜ ಪರಿವಾರ, ನವದುರ್ಗೆಯರು, ಮೈಸೂರಿನ ಚೆನ್ನಯ್ಯ ಕುಸ್ತಿಯ ಕಾಡ, ಕಂಚಿ ಗರುಡೋತ್ಸವ, ಶ್ರೀಕೃಷ್ಣ ಕುಟೀರ, ಗೌರಿ ಪೂಜೆ, ಗಣಪತಿ ವಾದ್ಯಮೇಳ, ಸಪ್ತಮಾತೃಕೆಯರು, ಸಪ್ತಋಷಿಗಳ ಬೊಂಬೆಗಳು ಬಹಳ ಆಕರ್ಷಕವಾಗಿದೆ. ಅದರಲ್ಲೂ ನವಧಾನ್ಯಗಳ ಪೈರುಗಳನ್ನ ಬಳಸಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಸ್ನೇಹಿತರೆ. ಅದು ಕೂಡ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಇನ್ನು ವಿಶೇಷವಾಗಿ ಅಂದರೆ ತಿರುಪತಿ ಶ್ರೀನಿವಾಸ ದೇವಾಲಯ, ಯಾಗಶಾಲೆ, ಹಣ್ಣಿನ ಅಂಗಡಿ, ಚಿನ್ನಾಭರಣಗಳ ಅಂಗಡಿ, ಕನ್ಯೆಯರ ಜಲಕ್ರೀಡೆ, ಕಿರಾಣಿ ಅಂಗಡಿ, ಗ್ರಾಮೀಣ ಭಾರತ, ವಿದೇಶಿ ಪ್ರವಾಸಿಗರು ಹಾಗೂ ಜಾನಪದ ಕಲೆಗಳಿಗೆ ಬೊಂಬೆಗಳನ್ನು ಒಪ್ಪ ಓರಣವಾಗಿ ಜೋಡಿಸಲಾಗಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣದ ಮಾದರಿ ನೋಡಿದ್ರೆ ಕ್ರಿಕೆಟ್ ನೋಡ್ದಂಗೆ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ ಸ್ನೇಹಿತರೆ. ಕೃಷ್ಣ ಭಟ್ ಹಾಗೂ ಮಂಗಳಾ ದಂಪತಿಗಳು ದಸರಾ ಆರಂಭಕ್ಕೂ ಮುನ್ನ 1 ವಾರದಿಂದ ಈ ಬೊಂಬೆಗಳನ್ನ ಜೋಡಿಸುವ ಕಾರ್ಯಕ್ರಮದಲ್ಲಿ ಅವ್ರನ್ನ ತೊಡಗಿಸ್ಕೊಂಡಿದ್ದಾರೆ ಸ್ನೇಹಿತರೆ. ಹಾಗೂ ಅವರೇ ಹೇಳೋ ಹಾಗೆ ಪ್ರತಿ ವರ್ಷ ನವರಾತ್ರಿಯ ಸಂದರ್ಭದಲ್ಲಿ ನಮ್ಮ ತಾಯಿ ಮನೆಯಲ್ಲಿ ದಸರಾ ಬೊಂಬೆಗಳನ್ನ ಕೂರಿಸ್ತಿದ್ರು. ಕಳೆದ 30 ವರ್ಷಗಳಿಂದ ನಾನು ಮತ್ತು ನನ್ನ ಪತ್ನಿ ಬೊಂಬೆಗಳನ್ನ ಪ್ರದರ್ಶನಕ್ಕೆ ಇಡ್ತಾ ಇದ್ದೇವೆ. ನವರಾತ್ರಿ ಆರಂಭದ ದಿನದಿಂದ 15 ದಿನಗಳ ಕಾಲ ಬೊಂಬೆಗಳ ಪ್ರದರ್ಶನ ಇರ್ತದೆ. ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ ಈ ಬೊಂಬೆಗಳನ್ನ ನೋಡ್ಲಿಕ್ಕೆ ಅವಕಾಶ ಇರ್ತದೆ ಎಂದು ಕೃಷ್ಣ ಭಟ್ ಗುರುಗಳು ನಮಗೆ ವಿವರಿಸಿದರು. ನಾವು ಯಾರ್ಯಾರ ಹತ್ರ ನಮ್ಮೂರಿನಲ್ಲಿ ವ್ಯವಹಾರ ಮಾಡ್ತೀವಿ ಅವ್ರವ್ರ ಅಂಗಡಿಗಳ ಹೆಸರಿಟ್ಟು ಅವ್ರ ಮನ್ಸಿಗೆ ಸಂತೋಷ ಆಗ್ಬೇಕು, ಆ ತರ
ಈ ಬೊಂಬೆಗಳನ್ನ ಪ್ರದರ್ಶನಕ್ಕೆ ಇಟ್ಟಿರೋ ಸಭಾಂಗಣಕ್ಕೆ ಬಂದ್ರೆ ಮ್ಯೂಸಿಯಂಗೆ ಭೇಟಿ ಕೊಟ್ಟಂತ ಅನುಭವ ಆಗ್ತದೆ. ದೇವತೆಗಳು, ರಾಜ ಮತ್ತು ರಾಣಿಯರು, ದಸರಾ ವೈಭವ, ಪುರಾಣದ ಕಥೆಗಳು ಮಾತ್ರವಲ್ಲದೆ ವಿಜ್ಞಾನ, ವ್ಯಾಪಾರ, ಕ್ರೀಡೆ, ಗ್ರಾಮೀಣ ಬದುಕು, ಜನಪದರ ಜೀವನ ಕ್ರಮ, ಪ್ರಸಿದ್ಧ ಉತ್ಸವಗಳನ್ನ ಕಣ್ಣಾರೆ ಕಂಡಂತ ಸಂತಸವಾಗ್ತದೆ. ಅಷ್ಟು ಮಾತ್ರ ಅಲ್ಲದೆ ಬೊಂಬೆಗಳನ್ನು ನೋಡಲು ಬರುತ್ತಿರುವವರಿಗೆ ಸಿಹಿ ತಿನಿಸುಗಳು ಕೊಡುತ್ತಿರೋದು ಇನ್ನೂ ವಿಶೇಷ ಸ್ನೇಹಿತರೆ. ನೀವು ಕೂಡ ಇನ್ನು ಏನಕ್ಕೆ ತಡ ಮಾಡ್ತೀರಾ ಸ್ನೇಹಿತರೆ? ನೀವು ಮೈಸೂರು ಕಡೆ ಹೋಗ್ಬೇಕಾದ್ರೆ ಶ್ರೀರಂಗಪಟ್ಟಣಕ್ಕೆ ಹಂಗೆ ಒಂದು ವಿಸಿಟ್ ಹಾಕ್ಬಿಟ್ಟು ಅಲ್ಲಿನ ಸ್ಥಳೀಯರನ್ನ ಯಾರನ್ನ ಬೇಕಾದ್ರೂ ಜ್ಞಾನ ಮಂದಿರ ಇಲ್ಲಿ ಅಂತ ಕೇಳಿದ್ರೆ ಹೇಳ್ತಾರೆ. ರಾಯರ ಮಠದ ಎದುರುಗಡೆ ಇರುವ ಜ್ಞಾನ ಮಂದಿರದಲ್ಲಿ ದಸರಾ ಬೊಂಬೆಗಳ ಪ್ರದರ್ಶನವನ್ನು ಏರ್ಪಡಿಸಲಾಗಿದ್ದು, ಈ ದಸರಾ ಸಂದರ್ಭದಲ್ಲಿ ಬಂದಾಗ ನೀವು ಕೂಡ ಈ ಸ್ಥಳವನ್ನ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ, ನೀವು ಕೂಡ ಸಖತ್ ಎಂಜಾಯ್ ಮಾಡ್ತೀರಾ ಅಂತ ಹೇಳ್ತಾ ಈ ವಿಡಿಯೋವನ್ನು ಆದಷ್ಟು ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.